ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಭಾರಿ ಟ್ವಿಸ್ಟ್ ಒಂದು ಸಿಗ್ತಿದೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯ. ಇವತ್ತು ರಾಜೀನಾಮೆ ಆಗತ್ತೆ. ರಾಜೀನಾಮೆ ರಾಜ್ಯಪಾಲರು ತಡ ಮಾಡ್ತಿದ್ದಾರೆ, ಸುದ್ದಿ ನೋಡ್ತಿರ್ತೀರಿ. ಆಗದೇ ಇದ್ರೂ ನಾಳೆ ಆಗತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅಸಲಿ ಟ್ವಿಸ್ಟೇ ಬೇರೆ. ಮೂರನೇ ಎಂಟ್ರಿ ಆಗಿದೆ. ಇದನ್ನು ಡಿ ಕೆ ಆಗಲಿ, ಕೈಪಾಳ್ಯದಲ್ಲಿ ಡಿ ಕೆ ಟೀಮ್ ಆಗಲಿ, ರಾಜ್ಯದ ಜನ ಕೂಡ ಊಹಿಸಿರಲಿಲ್ಲ. ಎಲ್ಲ ಆಗೋಯ್ತು. ಸಿದ್ದರಾಮಯ್ಯನವರು ಒಪ್ಪಿದ್ರು, ರಾಜೀನಾಮೆ ಆಗತ್ತೆ, ಪ್ರಮಾಣ ವಚನ ಆಗತ್ತೆ ಅಷ್ಟೇ ಅಂದುಕೊಂಡಿದ್ದು. ಈಗ ನಡೀತಿರೋದೇ ಬೇರೆ, ನಡೆದಿರೋದೇ ಬೇರೆ. ಬಿ ಜೆ ಪಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆಯೋ ಅದೇ ಆಗಿ ಹೋಯ್ತಲ್ಲ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇದು ಆ್ಯಕ್ಚುಲಿ ಮೆಗಾ ಡೆವಲಪ್ಮೆಂಟ್. ರಾಹುಲ್ ಗಾಂಧಿ ಅವರು ಹೇಳಿದ್ದೂ ಅಲ್ಲ, ಸಿದ್ದರಾಮಯ್ಯನವರು ಒಪ್ಪಿದ್ದೂ ಅಲ್ಲ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ಇವತ್ತು 3 ಗಂಟೆಗೆ ರಾಜೀನಾಮೆ ಕೊಡಬೇಕಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಸಚಿವರಿಗೆಲ್ಲ ವಿದಾಯ ಹೇಳಿ ಮುಂಬೈಗೇನೋ ಹೋಗಿದ್ದಾರೆ. ಅದು ರಣತಂತ್ರನೋ ಗೊತ್ತಿಲ್ಲ, ಮತ್ತು ಹೇಳೋಕ್ಕಾಗಲ್ಲ. ಅವ್ರ ಪತ್ನಿಗೆ ಹುಷಾರಿಲ್ಲ, ರಾಜ್ಯಪಾಲರ ಪತ್ನಿಗೆ ಸದ್ಯಕ್ಕೆ ಸಿಗ್ತಿರೋ ಅಪ್ಡೇಟು. ಬಟ್ ಸ್ವಲ್ಪ ಡಿಲೇ ಮಾಡೋಕ್ಕೆ ಬಯಸ್ತಿದ್ದಾರೆ ರಾಜ್ಯಪಾಲರು ಅಂತ ಕೇಳಿ ಬರ್ತಿರೋದು ಕಾಂಗ್ರೆಸ್ನಲ್ಲಿ. ಅಸಲಿ ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈಗ ನಡೀತಿರೋ ಡೆವಲಪ್ಮೆಂಟ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ರಾಜ್ಯಪಾಲರು ಮುಂಬೈಗೆ ಹೋಗಿದ್ದಾರೆ, ಇವತ್ತೇ ಬರ್ತಾರೋ? ಇವತ್ತು ಬಂದರೆ 3 ಗಂಟೆಗೆ ರಾಜೀನಾಮೆ, ಇಲ್ಲ ನಾಳೆ ತನಕ ಇನ್ನೊಂದು ದಿನ ಎಕ್ಸ್ಟೆಂಡ್ ಆಗುತ್ತೆ. ಒಂದೊಂದು ಕ್ಷಣ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಮಾಣ ವಚನ ಓಟ್ ತಗೊಳ್ಳೋ ತನಕನೂ ನಿದ್ದೆ ಬರಲ್ಲ, ಅಂತಹ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಒಂದೊಂದು ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ಬೋದು, ಹಂಗಿದೆ ಗೊತ್ತು ಅವ್ರಿಗೆ. ಅಂಥದ್ರಲ್ಲಿ ಒಂದು ದಿನ ಡಿಲೇ ಮಾಡಿದ್ರೆ ಏನಾದರೂ ಆಗಿಬಿಟ್ರೆ ಒಳಗಡೆ ಅನ್ನೋ ಆತಂಕ. ರಾಜ್ಯಪಾಲರು ಬೇಕಂತಾನೆ ತಮಿಳ್ನಾಡಿನಲ್ಲಿ ಆಯ್ತಲ್ಲ, ನಂಬರ್ ತೋರಿಸಿ ಅಂತ. ಇಲ್ಲಿ ಪರಿಸ್ಥಿತಿ ಬೇರೆ. ಸರ್ಕಾರ ರಚನೆ ಮಾಡೋದು ಅಂತಲ್ಲ, ಈಗ CM ಚೇಂಜ್ ಅಷ್ಟೇ ಅಲ್ಲ. ಡಿಲೇ ಆದರೆ ಏನೋ ಆಗಿಬಿಡಬಹುದು ರಾಜ್ಯ ಪಾಲಿಟಿಕ್ಸಲ್ಲಿ ಅಂತಾನೆ ಡಿಲೇ ಮಾಡ್ತಿದ್ದಾರಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿವೆ. ನೋಡೋಣ. ಇವತ್ತಾಗಿಲ್ಲ ಅಂದರೆ ಬಹುತೇಕ ನಾಳೆ ರಾಜೀನಾಮೆ ಕೊಡ್ತಾರೆ, ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು ಅಲ್ವಾ. ಅಸಲಿ ಟ್ವಿಸ್ಟ್ ಏನು ಅಂದರೆ, ಹೊಸ ನಾಯಕನ ಎಂಟ್ರಿ ಆಗಿದೆ. ಡಿ ಕೆ CM ಇನ್ನೂ ಆಗಿಲ್ವಲ್ಲ. ಎಲ್ಲಾಗತ್ತೆ CM ಆಯ್ಕೆ? ಶಾಸಕಾಂಗ ಸಭೆಯಲ್ಲಾಗತ್ತೆ. ಶಾಸಕಾಂಗ ನಾಯಕನ ಆಯ್ಕೆ ಆಗುತ್ತೆ ಯಾವಾಗ? ಶಾಸಕರೆಲ್ಲ ಓಟ್ ಹಾಕಿದಾಗ. ಬಟ್ ವೋಟಿಂಗ್ ನಡೆಯಲ್ಲ ಎಲ್ಲ ಸಲ. ಹೈಕಮಾಂಡ್ ಹೇಳಿದವ್ರಿಗೆ ಓಕೆ ಅಂತ ಮನಸ್ಸಿಲ್ದಿದ್ರು ಒಪ್ಕೊಳ್ತಾರೆ. ಶಾಸಕರ ಸರ್ವಾನುಮತದೊಂದಿಗೆ ಆಯ್ಕೆಯಾಗಿದೆ ಅಂತ ಹೇಳ್ತಾರೆ. ಬಟ್ ನಾಳೆ ಶಾಸಕಾಂಗ ಸಭೆಯಲ್ಲಿ ಟ್ವಿಸ್ಟ್ ಕೊಡೋಕೆ ಶಾಸಕರು ತೀರ್ಮಾನಿಸಿದ್ದಾರೆ. ಪರಮೇಶ್ವರ್ ಅವರ ಹೆಸರಿನೊಂದಿಗೆ. ಎಸ್, ನಿನ್ನೆ ನೀವು ನೋಡಿರ್ತೀರಿ, ಪರಮೇಶ್ವರ್ ಅವ್ರ ಪರ ಪ್ರೆಸ್ ಮೀಟ್ಗಳು ಜೋರಾಗಿ ದಲಿತ ಸಂಘಟನೆಗಳು ಇವರು. ನಿನ್ನೆ ಇಡೀ ದಿನ ಪರಮೇಶ್ವರ್ ಅವರು ಮನೆ ಬಿಟ್ಟು ಹೊರಗಡೆ ಬಂದಿಲ್ಲ. ಪೂಜೆ ಮೇಲೆ ಪೂಜೆ, ಹೋಮದ ಮೇಲೆ ಹೋಮ. ಅವ್ರಿಗೂ ಏನೋ ಒಳ್ಳೆ ಟೈಮ್ ಇದೆಯಂತೆ. ಇಬ್ಬರು ಜಗಳದಲ್ಲಿ 3ನೇವ್ರಿಗೆ ಲಾಭ ಆಗೋದಿರುತ್ತೆ ಒಂದೊಂದ್ಸಲ. ಮತ್ತು ಏನು ಕಂಡು ಕೇಳರಿಯದ ಊಹಿಸದ ಡೆವಲಪ್ಮೆಂಟ್ ಆಗಿಬಿಡುತ್ತೆ ಒಂದೊಂದ್ಸಲ. ಅಂಥ ಚಾನ್ಸ್ ಸಿಗಬಹುದಾ ಅಂತ ಪರಮೇಶ್ವರ್ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಂಗೆ ಕಾಣಿಸ್ತಿದೆ. ಜೋರು ಹೋಮ ಹವನ ನಡೆಸ್ತಿದ್ದಾರೆ ಪರಮೇಶ್ವರ್ ಅವರು. ಯಾಕೆ? ಇದೇ ಟ್ವಿಸ್ಟು. ಡಿ ಕೆ CM ಆಗೋದನ್ನು ಒಪ್ತಿಲ್ಲ. ಸಿದ್ದರಾಮಯ್ಯ ಕ್ಯಾಂಪ್ನವರು, ಸೀನಿಯರ್ಸು, ಸುಮಾರು ಜನ ಶಾಸಕರು ಅದು ಹೆಂಗೆ ಒಪ್ಕೊಂಡು ಬಂದ್ರಿ ಸರ್ ನೀವು ಅಂತ ಪಟ್ಟು ಹಿಡ್ದಿದ್ದಾರೆ. ನಿನ್ನೆ 35-40 ಜನ ಶಾಸಕರು ನಿನ್ನೆ ಹೇಳೇ ಬಿಟ್ಟಿದ್ದಾರೆ, ಶಾಸಕಾಂಗ ಸಭೆಯಲ್ಲಿ ನಾವು ಇದನ್ನು ವಿರೋಧಿಸ್ತೀವಿ, ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಮುಂದೆ ಹೇಳಿ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಅದಕ್ಕೆ ಮಾತಾಡಿಲ್ಲ. ಇದ್ರ ನಡುವೆ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮೊಳಗಿಸಿದ್ದಾರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ. ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ನನಗೆ ಹೈಕಮಾಂಡ್ ಸೂಚಿಸಿದೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಯಾವ ಚಕಾರನೂ ಎತ್ತದೆ ರಾಜೀನಾಮೆ ತೀರ್ಮಾನವನ್ನು ಪ್ರಕಟಿಸಿದ್ದೀನಿ. ಇದನ್ನು ಓಪನ್ ಆಗಿ ಎಲ್ಲರ ಎದುರು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಹೇಳಿರೋದು. ಸಿದ್ದರಾಮಯ್ಯನವ್ರು ಹೇಳಿರೋದು ಏನು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರನ್ನಾದರೂ CM ಮಾಡಿಕೊಳ್ಳಿ, ಹೈಕಮಾಂಡ್ ಪರಮೇಶ್ವರ್ ಅವರನ್ನಾದರೂ ಮಾಡಿಕೊಳ್ಳಿ ಅನ್ನುವ ಒಂದು ಅಚ್ಚರಿಯ ಹೇಳಿಕೆ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದಿದೆ. ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಪಕ್ಕದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂದಿದ್ದಾರೆ. ಕಾಲಿಗೆ ಬಿದ್ದು ಡಿ ಕೆ ಶಿವಕುಮಾರ್ ಅವರು ಆಶೀರ್ವಾದ ಪಡೆದಿದ್ದಾರೆ. ಹಗ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ನಾನಂತೂ ಯಾರಿಗೂ ಪ್ರಾಬ್ಲಮ್ ಮಾಡಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಆದರೆ ಟ್ವಿಸ್ಟೇ ಇದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನು ತೀರ್ಮಾನ ಮಾಡಲ್ಲ. ಇವರನ್ನಾದರೂ ಮಾಡಲಿ, ಡಿ ಕೆನಾದರೂ ಮಾಡಲಿ, ಪರಮ್ನಾದರೂ ಮಾಡಲಿ, ಯಾರನ್ನಾದರೂ ಮಾಡಲಿ ಅಂತ ಕಡ್ಡಿ ತುಂಡು ಮಾಡೋ ಮೂಲಕ
ಭಾರಿ ಆಘಾತವನ್ನೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಹಳ ಸೈಲೆಂಟಾಗಿ ಮಾತೇ ಆಡ್ತಿಲ್ಲ ಸಿದ್ದರಾಮಯ್ಯನವರು. ತುಂಬ ಅಂದರೆ ತುಂಬ ಗಂಭೀರವಾಗಿ ನಿನ್ನೆಯಿಂದ ಮೇಂಟೈನ್ ಮಾಡ್ತಿದ್ದಾರೆ. ರಿಯಾಕ್ಷನ್ಸ್ ಇಲ್ಲ ಜಾಸ್ತಿ. ಯಾರು ಶಾಸಕರು ಬಂದರು, ಸಚಿವರು ಬಂದರು, ಅವ್ರು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿಲ್ಲ. ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಬಂದವ್ರಿಗೆ ಸ್ಪಂದಿಸ್ತಿಲ್ಲ. ತುಂಬಾ ಸಮಚಿತ್ತದಿಂದ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಸಿಳ್ಳೆ ಹೊಡ್ಕೊಂಡು ಅವ್ರಿಗೆ ಟೆನ್ಷನ್ ಆದಾಗ, ತುಂಬ ಸ್ಟ್ರೆಸ್ ಆದಾಗ ಸಿಳ್ಳೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲ ಕಾಮ್ ಡೌನ್ ಮಾಡ್ಕೊಳ್ಳೋಕೆ ಅದು ಅವ್ರ ಸ್ಟೈಲು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಅಸಲಿ ಟೆನ್ಷನ್. ಒಂದು ಸಿ ಎಂ ಆಗೋದಕ್ಕೂ ಕೂಡ ಕಷ್ಟ ಆಗುತ್ತಾ ಶಾಸಕಾಂಗ ಸಭೆಯಲ್ಲಿ, ದೊಡ್ಡ ಆತಂಕ ಕಾದಿದೆಯಾ. ಎರಡನೇದು, ಅಕಸ್ಮಾತ್ ಸಿ ಎಂ ಎಲ್ಲ ಕ್ಲಿಯರ್ ಆಯಿತು ಅಂದ್ರೂ ಮುಂದಿದೆ ಮಾರಿ ಹಬ್ಬ ಅನ್ನೋ ಥರದ ಟ್ರೇಲರ್ ಬಿಟ್ಟಿದೆ ಈಗ ಸಿದ್ದು ಟೀಮ್. ಸಿದ್ದರಾಮಯ್ಯನವರಲ್ಲ, ಸಿದ್ದು ಟೀಮ್. ಆಯ್ತರಪ್ಪ ನೋಡೋಣ, ನಾಳೆ ನೋಡೋಣ, ಏನೋ ಯೋಚನೆ ಮಾಡಿ ಹೇಳ್ತೀನಿ ನನ್ನ ನಿರ್ಧಾರನ ಅನ್ನೋ ಥರ ಸುಮ್ಮನೆ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಶಾಸಕರ ಈ ಮಾತಿಗೆಲ್ಲ ರಿಯಾಕ್ಟ್ ಮಾಡಿಲ್ಲ. ಬಟ್ ಶಾಸಕರು ಸುಮ್ಮನಿರೋಕೆ ರೆಡಿ ಇಲ್ಲ. ಸೀನಿಯರ್ಸು, ಜೂನಿಯರ್ಸು ಸುಮಾರು ಜನ ಸೇರ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದಾರೆ ಈಗ, ಹೈಕಮಾಂಡ್ಗೆ ಕಟ್ಟುನಿಟ್ಟಾಗಿ ಹೇಳಿಬಿಡೋದು. ನೀವು ಅದು ಹೆಂಗೆ ಬರೀ ಸೀನಿಯರ್ಸ್ ಅಭಿಪ್ರಾಯ ಕೇಳಿ ಅಥವಾ 4 ಜನ ಕೂತ್ಕೊಂಡು ಹೆಂಗೆ ತೀರ್ಮಾನ ಮಾಡ್ತೀರಾ? ಶಾಸಕರಾಗಿ ನಾವು ಒಪ್ಪಲ್ಲ, ಡಿ ಕೆ ಆಯ್ಕೆಯನ್ನು ಒಪ್ಪಲ್ಲ, ಪರಮೇಶ್ವರ್ ಅವ್ರನ್ನ ಮಾಡ್ತೀರಾ. ದಲಿತ ಸಿ ಎಂ ಮತ್ತು ಸೀನಿಯರ್ ಇದ್ದಾರೆ, ಪಕ್ಷದ ಸುದೀರ್ಘ ಅಧ್ಯಕ್ಷ ಕುರ್ಚಿ ಅನುಭವ ಇರೋರು ಹೌದು, ಅವ್ರಿಗೆ ಪಕ್ಷ ಸಂಘಟನೆಯೂ ಗೊತ್ತು, ಅಧಿಕಾರದ ಅನುಭವನೂ ಇದೆ, ಎಲ್ಲ ಅನುಭವಗಳಿವೆ. ಅವ್ರನ್ನ ಮಾಡ್ತೀರಾ? ಒಪ್ಕೊಳ್ತೀವಿ. ಮತ್ತು ಪರಮೇಶ್ವರ್ ಅವ್ರ ಅಂಡರ್ ಕೆಲಸ ಮಾಡೋಕೆ ನಾವು ರೆಡಿ ಇದ್ದೀವಿ. ಸೀನಿಯರ್ಸ್ ಕೂಡ ಕೆಲಸ ಮಾಡ್ಬೋದು ಪರಮೇಶ್ವರ್ ಅವರ ಅಂಡರ್. ಡಿ ಕೆ ಆದರೆ ಡಿ ಕೆಗಿಂತ ಸೀನಿಯರ್ಸೇ ತುಂಬ ಜನ ಇದ್ದಾರೆ. ಡಿ ಕೆ ಅಂಡರ್ ಕೆಲಸ ಮಾಡೋಕೆ ಅವರೆಲ್ಲ ರೆಡಿ ಇಲ್ಲ. ಈಗ ಅವ್ರನ್ನೆಲ್ಲ ಸಂಪುಟದಿಂದನೂ ಹೊರಗೆ ಹಾಕೋಕ್ಕೆ ತಯಾರಿ ನಡೆದಿದೆ. ಸೀನಿಯರ್ಸ್ನ ಪಕ್ಷ ಸಂಘಟನೆಗೆ ಸಪ್ರೇಟಾಗಿ ಯೂಸ್ ಮಾಡ್ಕೊಳ್ಳೋ ಪ್ಲ್ಯಾನ್ ಆಗ್ತಿದೆ. ಸೊ ಇದು ಯಾವುದಕ್ಕೂ ರೆಡಿ ಇಲ್ಲ ಸೀನಿಯರ್ಸು. ಹಾಗಾಗಿ ಪರಮೇಶ್ವರ್ ಅವ್ರನ್ನ ಮಾಡ್ತೀರಾ? ಮಾಡಿ. ಇಲ್ಲ ಅಂದರೆ ನಮ್ಮ ದಾರಿ ನಮಗೆ ಅನ್ನೋ ತನಕ ಮೆಸೇಜ್ ಕೊಡೋದು ಶಾಸಕಾಂಗ ಸಭೆಯಲ್ಲಿ ಅಂತ ಈಗ ತೀರ್ಮಾನ ಒಳಗೊಳಗೆ ಆಗಿದೆ. ಇದು ಗೊತ್ತಾಗಿಯೇ ಪರಮೇಶ್ವರ್ ಅವ್ರಿಗೆ ಬಲ ಸಿಗ್ತಾ ಇದ್ದ ಹಾಗೆಯೇ ನಂಬರ್ ಗೇಮಲ್ಲಿ ಯಾರಿಗೆ ಹೆಚ್ಚಾಗುತ್ತೋ ನೋಡೇ ಬಿಡೋಣ. ಈಗ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಎಲ್ಲ ಒಂದಾಗ್ಬಿಟ್ರೆ ಪರಮೇಶ್ವರ್ ಅವ್ರ ಬೆನ್ನಿಗೆ ದೊಡ್ಡ ಸಂಖ್ಯೆನೇ ಸೇರುತ್ತೆ. ಸೊ ಡಿ ಕೆಗೆ ಸೆಡ್ಡು ಹೊಡೆದು ಶಾಸಕಾಂಗ ಸಭೆಯಲ್ಲಿ ಹೈ ಡ್ರಾಮಾ ಸೃಷ್ಟಿಸೋ ಪ್ಲ್ಯಾನ್ ಆಗಿದೆ. ಹೈಕಮಾಂಡ್ ಏನು ಅಂದ್ಕೊಂಡಿತ್ತು, ಸಿದ್ದರಾಮಯ್ಯನವರೇ ಒಪ್ಪಿದ ಮೇಲೆ ಇನ್ನೇನು ಕಿರಿಕಾಗುತ್ತೆ, ಏನೂ ಆಗಲ್ಲ, ಸಿದ್ದರಾಮಯ್ಯನವ್ರ ಕಣ್ಣು ಬಿಟ್ಟು ಹೆದರಿಸಿದ್ರೆ ಎಲ್ಲರೂ ಸುಮ್ಮನಾಗ್ತಾರೆ ಅಂತ ಅಂದ್ಕೊಂಡಿತ್ತು. ಬಟ್ ಸಿದ್ದರಾಮಯ್ಯನವ್ರು ಸುಮ್ಮನಾಗಬಹುದು. ಸಿದ್ದರಾಮಯ್ಯನವ್ರ ಮಾತು ಕೇಳ್ತಿಲ್ಲ ಶಾಸಕರು. ನಾನೇನು ಮಾಡಲಿ, ಶಾಸಕರು ನನ್ನ ಮಾತು ಕೇಳ್ತಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು, ಮುಗೀತು. ಶಾಸಕಾಂಗ ಸಭೆಯಲ್ಲಿ ಯಾವ ಕಾರಣಕ್ಕೂ ಡಿ ಕೆ ನಾವು ಒಪ್ಪಲ್ಲ ಅಂತ ಪಟ್ಟು ಹಿಡಿಯೋದಕ್ಕೆ ಈಗ ಶಾಸಕರ ಪಡೆ ರೆಡಿಯಾಗಿದೆ. ಸರ್ಕಾರಕ್ಕೆ ರೆಬಲ್ ಹೊಡೆತ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಇದು ಮೆಗಾ ಟ್ವಿಸ್ಟ್ ಕರ್ನಾಟಕ ಪಾಲಿಟಿಕ್ಸಲ್ಲಿ. ಈಗ ಶುಕ್ರವಾರ ಮುಹೂರ್ತ ಇದೆ ಚೆನ್ನಾಗಿರೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಜ್ಜಯ ಅವರ ಸಲಹೆಯಂತೆ, ಅಲ್ಲಿಂದ ಬಂದಿರೋ ಸಲಹೆಯಂತೆ ಶುಕ್ರವಾರ ತಗೊಳ್ಬೇಕು, ಇಲ್ಲ ನೆಕ್ಸ್ಟ್ ವೀಕೆ. ಸೊ ಒಂದೊಂದು ದಿನಾನೂ ಕ್ರೂಷಿಯಲ್ಲು. ಈಗ ನಾಳೆ ರಾಜೀನಾಮೆ ನಾಳೆಗೆ ಅಂತ ಆಗಿಬಿಟ್ರೆ ನಾಳೆಗೆ ಓಟ್ ಟೇಕಿಂಗ್ ಎಲ್ಲ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಶನಿವಾರ ತಗೋಬೇಕಾಗತ್ತೆ. ಅವ್ರಿಗೆ ಮನಸ್ಸಿಗೆ ಒಪ್ಪೋ ಮುಹೂರ್ತ ಇಲ್ಲ. ಆದರೆ ಶಾಸಕಾಂಗ ಸಭೆಯಲ್ಲಿ ಬಹುತೇಕ ನಾಳೆ ಮಧ್ಯಾಹ್ನ ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಕಂಡ ಕನಸು ನನಸಾಗದಂತೆ ಕಂಪ್ಲೀಟ್ ತಲೆ ಕೆಳಗೆ ಮಾಡೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಒಂದು ರೆಡಿಯಾಗಿದೆ. ನಿನ್ನೆ ಬಿ ಜೆ ಪಿಯವರೆಲ್ಲ ಹೇಳಿದರು, ಸಿದ್ದರಾಮಯ್ಯನವ್ರು ಹಳೆ ಹುಲಿರಿ, ಅವ್ರು ಹಾಗೆಲ್ಲ ಏನೇನು ಮಾಡ್ತಾರೆ ಅನ್ನೋದ್ರ ಒಂದು ಸಣ್ಣ ಹೆಜ್ಜೆ ಗುರುತನ್ನು ಬಿಟ್ಕೊಡಲ್ಲ ಅಂತ. ನೋಡಿ, ಅವರು ಜಾತಿ ಗಣತಿ ರಿಪೋರ್ಟ್ಗೆ ಟೈಮ್ ಕೇಳಿದರು. ರಾಹುಲ್ ಗಾಂಧಿ ಅವರು ಶಾಕ್ ಕೊಟ್ಬಿಟ್ರು, ಇಲ್ಲ ಟೈಮ್ ಕೊಡೋಕ್ಕಾಗಲ್ಲ, ತಕ್ಷಣ ರಾಜೀನಾಮೆ ಕೊಡಿ, ನಾವು ನಿರ್ಧಾರ ಮಾಡಿದ್ದೀವಿ ಅಂತ. ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ಸೊ ಈಗ ತಕ್ಷಣ ಜಾತಿ ಗಣತಿ ವರದಿಯನ್ನು ಅಕ್ಸೆಪ್ಟ್ ಮಾಡೇ ಬಿಟ್ಟಿದ್ದಾರೆ. ನಿನ್ನೆ ಲೀಕು ಆಗಿಬಿಟ್ಟಿದೆ. ಕರ್ನಾಟಕದಲ್ಲಿ ಮುಸ್ಲಿಮ್ರೇ ನಂಬರ್ 1, ಲಿಂಗಾಯತರು, ಆಮೇಲೆ ಒಕ್ಕಲಿಗರು, ಈ ರೀತಿಯಲ್ಲಿ ಲೀಕ್ ಆಗಿದೆ ನಂಬರ್. ಅಂದರೆ ಅಧಿಕೃತವಾಗಿ ರಿಲೀಸ್ ಆಗಿಲ್ಲ, ಲೀಕ್ ಆಗಿದೆ, ಅಕ್ಸೆಪ್ಟ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಹೊರಡುವ ಮುನ್ನ ತಮ್ಮದೊಂದು ಇತಿಹಾಸನೂ ಒತ್ತಿದ್ರು ಜಾತಿ ಗಣತಿ ಮೂಲಕ. ಮತ್ತು ರಾಜಕಾರಣದ ದಿಕ್ಕು ಆ ಮೂಲಕ ಬದಲಾಯಿತು. ಈಗ ಮುಸಲ್ಮಾನರ ನಂಬರ್ 1, ಅದರ ಸುತ್ತಾನೆ ನಡೆಯುತ್ತೆ ಪಾಲಿಟಿಕ್ಸು. ರಾಜಕಾರಣದಲ್ಲಿ ದೊಡ್ಡ ತಿರುವನ್ನು ಕೊಟ್ಟೇ ಹೋಗ್ತಿದ್ದಾರೆ.
ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೂ ಸಲ್ಲಿಸಿಲ್ಲ ಅನ್ನುವಂಥ ಮೆಗಾ ಟ್ವಿಸ್ಟನ್ನು ಇಟ್ರ ಸಿದ್ದರಾಮಯ್ಯ ತಮ್ಮ ಆಪ್ತರ ಮೂಲಕ. ಅವರು ಸೈಲೆಂಟ್ ಆಗಿದ್ದಾರೆ, ನೋ ಡೌಟ್. ಅವರು ತನ್ನ ಪಕ್ಷ ನಿಷ್ಠೆಯನ್ನು ಮೆರೆತಿದ್ದಾರೆ, ನೋ ಡೌಟ್. ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ಪಾಲಿಸಿದ್ದಾರೆ, ಅನುಮಾನವೇ ಇಲ್ಲ. ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಈಗ ಆಯಿತು, ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ಶಾಸಕರು ಆಯ್ಕೆ ಮಾಡಿದವರು ಶಾಸಕಾಂಗ ನಾಯಕ ಆಗ್ತಾರೆ, CM ಆಗ್ತಾರೆ ಅಂತಿರಲ್ಲ. ಶಾಸಕರ ಆಯ್ಕೆ ಆಗಕ್ಕೆ ಕಾರಣ ಯಾರು? ಬಿ ಫಾರ್ಮ್ ಕೊಟ್ಟಿದ್ದು ಯಾವ ಪಕ್ಷ? ಕಾಂಗ್ರೆಸ್ ತಾನೇ. ಸೊ ಹೈಕಮಾಂಡ್ ತಾನೇ ಇವ್ರನ್ನೆಲ್ಲ ಶಾಸಕರನ್ನಾಗಿ ಮಾಡಿದ್ದು. ಹಾಗಾಗಿ ಶಾಸಕರು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳಲೇಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರು ಆಡಿದ ಮಾತು ನಿಮಗೆ ನೆನಪಿರಬಹುದು. ಆ ರೀತಿಯಲ್ಲಿ ಹೆಂಗೋ ಕಷ್ಟಪಟ್ಟು ಹೈಕಮಾಂಡ್ ಎಲ್ಲರನ್ನೂ ಸೈಲೆಂಟ್ ಮಾಡಿ DKಗೆ ಪಟ್ಟ ಕಟ್ಟು ಮುಗಿಸಿದ್ರು. ಕಷ್ಟ ಇದೆಯಾ? ನಾಳೆ BJP ಕಾದು ಕುಳಿತಿದೆ, ಮಧ್ಯಂತರ ಚುನಾವಣೆ ಆಗತ್ತೆ. ಕೆಲವು ದಿನಗಳಲ್ಲಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಕಂಡು ಕೇಳರಿದಂತಹ ಬಿರುಗಾಳಿಯೇ ಬೀಸತ್ತೆ. ಮಧ್ಯಂತರ ಚುನಾವಣೆಯಾಗಿ ಅವಕಾಶ ನಾವು ಬಯಸದೇ ಇದ್ರೂ ಬಳಿಗೆ ಬರುತ್ತೆ. DK ಪಟ್ಟ ಕಟ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿತ್ತು ಕಾಂಗ್ರೆಸ್ ಅಂದರೆ ಅದು ಅವರೇ ಮಾಡ್ಕೊಳ್ತಿರುವಂಥ ದೊಡ್ಡ ಡ್ಯಾಮೇಜು ಅಂತ BJP ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಕಾದು ಕುಳಿತಿದ್ದಾರೆ ಸಮಯಕ್ಕೆ. ಅಂಥ ಟೈಮಲ್ಲಿ ಈಗ ಪರಮೇಶ್ವರ್ ಅವರ ಹೆಸರನ್ನು ಫೈನಲ್ ಮಾಡಿದ ಸಿದ್ದು ಟೀಮ್. ಮೊದಲು ಅವ್ರ ಹೆಸರು ಕೇಳಿ ಬರ್ತಿತ್ತು, ಆದರೆ ಅದನ್ನು ಆಪ್ಷನ್ನೇ ಕೊಡಲಿಲ್ಲ ಹೈಕಮಾಂಡ್, ಇಬ್ಬರನ್ನು ಬಿಟ್ಟು ಮೂರನೇವರ ಆಯ್ಕೆಗೆ. ಈಗ ಶಾಸಕರು ನಾವೇ ಆಯ್ಕೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕಾದು ನೋಡಬೇಕು ನಾಳೆ ಶಾಸಕಾಂಗ ಸಭೆಯತ್ತ ಈಗ ಎಲ್ಲರ ಚಿತ್ತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.